ಹಲೋ ಡ್ಯಾಡ್, ಲಾಸ್ಟ್ ವೀಕ್ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ, ಒಬ್ಬನ ಅರೆಸ್ಟ್ ಮಾಡ್ತೀನಿ ಅಂತ. ಚಿದಂಬರಂನ ಅರೆಸ್ಟ್ ಮಾಡ್ಬಿಟ್ಯಾ? ಅವನಿನ್ನೂ ಮಾಡಿಲ್ಲ ಡ್ಯಾಡ್, ಆದಷ್ಟು ಬೇಗ ಮಾಡ್ತೀನಿ. ಸದ್ಯಕ್ಕೆ ಅವನ ರೈಟ್ ಹ್ಯಾಂಡ್ನ ನಾನು ಅರೆಸ್ಟ್ ಮಾಡಿದ್ದೀನಿ. ಯಾರನ್ನ? ಬಂಡೇರಾಮನ್ನ. ಅವನ ಮೇಲೆ ತುಂಬ ಕಂಪ್ಲೇಂಟ್ಸ್ ಬರ್ತಿತ್ತು, ನಾನು ಅವನ್ನ ಅರೆಸ್ಟ್ ಮಾಡಿದೆ. ವೆರಿ ಗುಡ್. ಆದರೆ ಬಿ ಕೇರ್ಫುಲ್. ಆ ಚಿದಂಬರಂಗೆ ತುಂಬ ಡೀಪ್ ಕಾಂಟ್ಯಾಕ್ಟ್ಸ್ ಇದೆ. ಅದನ್ನು ಇಟ್ಕೊಂಡು ಬೇರೆ ಬೇರೆ ಕಡೆಯಿಂದ ನಿನ್ನ ಮೇಲೆ ಪ್ರೆಷರ್ ಹಾಕ್ಬೋದು, ಅಥವಾ ನಿನ್ನನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಲೂಬಹುದು. ಚಿದಂಬರಂ ಇಸ್ ಅ ವೆರಿ ಪವರ್ಫುಲ್ ಆ್ಯಂಡ್ ಡೇಂಜರಸ್ ಮ್ಯಾನ್. ಸೂರ್ಯಾಜಿ ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಆರ್ಯ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಡ್ಯಾಡ್. ನಿಮ್ಮ ಮಗನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಚಿಕ್ಕ ಹುಡುಗ, ಈಗ ತಾನೇ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ. ಕಾಲೇಜಲ್ಲಿ ಕಳೆದ ಹಾಗೆ ಹೊರಗಡೆ ಪ್ರಪಂಚ ಅಂದ್ಕೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಸೂರ್ಯಾಜಿ. ನನ್ನನ್ನು ಎದುರು ಹಾಕ್ಕೊಂಡವರು ಎಷ್ಟೋ ಜನ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಇದ್ದಕ್ಕಿದ್ದ ಹಾಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಮಗನಿಗೆ ಹಾಗಾಗಬಾರ್ದಲ್ವಾ? ವಾರ್ನ್ ಮಾಡ್ತಾ ಇದ್ದೀನಿ. ನಿಮ್ಮ ವಾರ್ನಿಂಗಿಗೆ ನಾನಾಗಲಿ ನನ್ನ ಮಗ ಆಗಲಿ ಖಂಡಿತ ಹೆದರೋದಿಲ್ಲ. ಬಂಡೇರಾಮನ್ನ ಬಿಡಿಸಿ ಅಂತ ನೀವು ನನ್ನ ಹತ್ರ ಕೇಳ್ಕೊಳ್ಳೋದಕ್ಕೆ ಬಂದು ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋತಿದ್ದೀರಿ. ಕಣ್ಣಲ್ಲಿ ಭಯ ಕಾಣ್ತಿದೆ. ರಿಲ್ಯಾಕ್ಸ್ ಆಗಿ. ಇಟ್ಸ್ ಟೈಮ್ ಟು ಪ್ಲೇ ಗಾಲ್ಫ್. ಓ, ಬಂಡೇರಾಮನ ಬಿಡಿಸ್ಕೊಳ್ಳೋಕ್ಕೆ ನಾನು ನಿಮ್ಮ ಹತ್ರ ಬರಬೇಕಾ? ಅದಕ್ಕೆ ಬೇರೆ ದಾರಿ ಇವೆ. ನಾನು ಬಂದಿದ್ದು ಮೈನಿಂಗ್ ವಿಷಯ. ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್. ಪ್ಲೀಸ್. ಸಾಧ್ಯ ಇಲ್ಲ ಚಿದಂಬರಂ. ಇಷ್ಟ ಹಠ ಒಳ್ಳೇದಲ್ಲ ಸೂರ್ಯಾಜಿ. ನಿಮ್ಮ ಕೈಲಾಗಿದ್ದನ್ನು ಮಾಡ್ಕೊಳ್ಳಿ. ಯಾರ್ಯಾರನ್ನ ಬಿಡ್ತೀರಲ್ಲ, ಬುದ್ಧಿ ಇಲ್ಲ. ಥ್ಯಾಂಕ್ಸ್. ನಾನು ಕಾಫಿ ಕುಡಿಯಲ್ಲ. ನೀವು ಅರ್ಪಿತಾ ಅಲ್ವಾ? ನಿಮ್ಮ ಸೂರ್ಯ ಅವರಿಗೆ ತುಂಬ ಹಠ ಅನಿಸುತ್ತೆ. ಹಠ ಅಲ್ಲ ಸರ್, ಹಾನೆಸ್ಟಿ. ಅದನ್ನು ನಂಬಿಕೊಂಡು ಈ ಕಾಲದಲ್ಲಿ ಯಾರು ಉದ್ಧಾರ ಆಗಿದ್ದಾರೆ?
ಈ ಮನೆಗೆ ಸುಮಾರು 22 ವರ್ಷದಿಂದ ನೀವು ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ಮನೆಗೆ ಕೆಲಸದವರಾಗಿ ಬಂದ್ರಿ. ಆದರೆ ಸೂರ್ಯನ ಮಕ್ಕಳನ್ನ ಸ್ವಂತ ತಾಯಿ ಥರ ಸಾಕಿ ಬೆಳೆಸಿದ್ದೀರಾ. ಸೂರ್ಯ ಅವ್ರ ಹೆಂಡತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರೋ ಅದಕ್ಕಿಂತ ಹೆಚ್ಚಿನ ಕಾಳಜಿ ವಹಿಸಿ ಅವರ ಬೇಕು ಬೇಡಗಳನ್ನು ಪೂರೈಸಿದ್ದೀರಾ. ಅವತ್ತೂ ಕೆಲಸದವರಾಗಿ ಬಂದ್ರಿ. 20 ವರ್ಷ ಆದಮೇಲೂ ಕೆಲಸದವರಾಗೇ ಇದ್ದೀರಾ. ಅದಕ್ಕೇನು ಪ್ರತಿಫಲ ಸಿಕ್ತು? ಆನೆಸ್ಟಿ. ನಿಮ್ಮ ಸೂರ್ಯ ಅವರು ನನಗೆ ಸಹಾಯ ಮಾಡಿದ್ದಿದ್ರೆ ನಾನು ಅವರಿಗೆ ಕೋಟ್ಯಾಂತರ ರೂಪಾಯಿ ಕೊಡ್ತಿದ್ದೆ. ಅವರು ಬೇಡ ಅಂದರು. ನಿಮಗೆ ಕೊಡ್ತೀನಿ. ಅವ್ರಿಗೆ ಸಹಾಯ ಮಾಡೋಕೆ ಹೇಳಿ. ಅಯ್ಯೋ ಅದು ಹೇಗೆ ಸರ್? ಸೂರ್ಯ ಅವರು ನನ್ನ ಬಾಸ್. ಅವ್ರ ಕೆಲಸದ ಬಗ್ಗೆ ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ ಸರ್. ಆಗತ್ತೆ. ನೀವು ಸೂರ್ಯ ಅವರಿಗೆ ಫ್ರೆಂಡ್, ಸೆಕ್ರೆಟರಿ, ಅಡ್ವೈಸರ್, ನೀವು ಹೇಳಿದ ಮಾತನ್ನ ಅವರು ಅಷ್ಟು ಸುಲಭವಾಗಿ ತೆಗೆದು ಹಾಕಲ್ಲ. ನನಗೊತ್ತು. ಒಂದು ಮಾತು ಹೇಳಿ, ನಿಮ್ಮ ಭವಿಷ್ಯ ನನಗೆ ಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಂಜಾಯ್. ಬೇಡಪ್ಪ, ನಾವೆಲ್ಲ ಇದು ತಗೊಳ್ಳಲ್ಲ. ಡೋಂಟ್ ವರಿ ಸಿಸ್ಟರ್. ಥ್ಯಾಂಕ್ ಯು ಆದಿ. ಸಖತ್ ಲಕ್ಕಿ ಮಗ ನೀನು. ಅಷ್ಟು ದೊಡ್ಡ ಬಿಸ್ನೆಸ್ ಇರೋ ಚಿದಂಬರಂ ನಿನ್ ಕರೆದ್ಬಿಟ್ಟು ಕೆಲಸ ಕೊಟ್ಟಿದ್ದಾನಂದ್ರೆ ಗ್ರೇಟ್. ದಟ್ ಈಸ್ ಆದಿ. ಬರೀ ಕೆಲಸ ಮಾತ್ರ ಅಲ್ಲ ಮಗ, ಡಿಗ್ರಿ ಫೆಲೋದವನಿಗೆ 30,000 ರೂಪಾಯಿ ಸಂಬಳ. ಆ ಕಂಪನಿ MBA ಮಾಡಿದವ್ರಿಗೆ 45,000 ರೂಪಾಯಿ ಸಂಬಳ. ಹೇಗೆ ಆದಿ ಹವಾ? ಏನು ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೊಂಡು ಕೂತ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ನಾವ್ ಯಾರಿಗೂ ತೊಂದರೆ ಮಾಡಿದ್ರೆ ನಮ್ಮ ಪಾಡಿಗೆ ನಾವು ಕುಡಿತಾ ಇದೀವಿ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರೋದು ನೀನು. ಮರ್ಯಾದೆಯಿಂದ ಮಾತಾಡೋಣ ಕಲಿಯೋ. ಮರ್ಯಾದೆಯಿಂದ ಮಾತಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ ಸರ್? ಇವನ್ ಜೊತೆ ಸೇರ್ಕೊಂಡು ನೀವೆಲ್ಲ ಹಾಳಾಗ್ಬಿಡಿ. ಯಾರಮ್ಮ ನೀನು? ಅವಳು ನನ್ನ ಗರ್ಲ್ ಫ್ರೆಂಡು. ಪೊರ್ಕಿ ತರ ಇರೋನ್ಗೆ ಗರ್ಲ್ ಫ್ರೆಂಡ್ ಬೇರೆ ಕೇಡು. ಅದೆಲ್ಲ ನಿನಗ್ಯಾಕೋ? ಅದೇ ನಾನು ನಿಮ್ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೀನ.
ಯಾಕೋ ನನ್ನ ತರದೆ ನೀ ತಡಿದಿದ್ರೆ ಆರ್ಯಾಗ ಒಂದು ಸರಿಯಾದ ಪಾಠ ಕಳಿಸ್ತಿದ್ದೆ. ಬೇಡ ಮಗ, ಪೊಲೀಸವ್ರ ಹತ್ರ ರಬ್ ಮಾಡ್ಕೋಬೇಡ. ಟೈಮ್ ನೋಡ್ಕೊಂಡು ಟೈಮ್ ಬಾಂಬ್ ಇಟ್ಬಿಡ್ತಾರೆ. ಅಚ್ಚ ನನ್ನ ಮಗ ನನ್ನ ಶೇಪೆ ತೆಗೆದ್ಬಿಟ್ಟ. ಅವನಿಗೆ I love you. ಮತ್ತೆ Bye. ಮತ್ತೆ ಯಾಕೆ ಸರ್ ತುಂಬ ಟೆನ್ಷನಲ್ಲಿದ್ದೀರಾ? ನೀವು ಬೆಳಿಗ್ಗೆ ಡ್ರಿಂಕ್ಸ್ ಮಾಡ್ತಿರೋದನ್ನ ನನ್ನ ಲೈಫಲ್ಲಿ ಇವತ್ತೇ ಫಸ್ಟ್ ನೋಡ್ತಿರೋದು. ಏನಾಯಿತು ಸರ್? ಆರ್ ಯು ಆಲ್ ರೈಟ್? ನೋ, ಐ ಆಮ್ ನಾಟ್ ಆಲ್ ರೈಟ್. ಯಾಕೆ ಸರ್? ಏನಾಯಿತು? ಐ ಆಮ್ ಫೀಲಿಂಗ್ ಡೌನ್. ತುಂಬ ಬೇಜಾರಾಗ್ತಿದೆ ದೇವರಾಜ್. ಅದಕ್ಕೆ ಬಿಸ್ನೆಸ್ನೆಲ್ಲ ಕ್ಲೋಸ್ ಮಾಡಬೇಡ ಅಂದ್ಕೊಂಡಿದ್ದೀನಿ. ಸರ್, ಇದನ್ನು ಹೇಳೋದಕ್ಕೆ ನೀವು ನಿಮ್ಮ ಮಗನ್ನ ಅರ್ಜೆಂಟಾಗಿ ಬಾ ಅಂತ ಹೇಳಿ ಕಳಿಸಿದ್ದು? ಸಾಕು, ಎಲ್ಲ ಸಾಕು ಅನ್ನಿಸ್ತಿದೆ. ನಾನು ಒಬ್ಬನೇ ಈ ಎಂಪೈರ್ನ ಎಷ್ಟು ದಿವಸ ಅಂತ ನೋಡ್ಕೊಂಡಿರಲಿ. ಬೆಳಕಾದ್ರೆ ಪ್ರಾಬ್ಲಮ್ಸ್. ಐ ಆಮ್ ಡನ್ ವಿತ್ ದಿಸ್. ಇದನ್ನೆಲ್ಲ ಹೇಳ್ಕೋಬೇಕು ಅಂತಲೇ ನನ್ನ ಮಗನಿಗೆ ಬರೋಕೆ ಹೇಳಿದ್ದು. ಸರ್, ನಿಮ್ಮ ಮಗ ಬಂದರು. ವಸಂತಪುರದಲ್ಲಿರೋ ನಮ್ಮ ಗ್ರೈನೇಟ್ ಕ್ವಾರಿ ತುಂಬ ಪ್ರಾಬ್ಲಮಲ್ಲಿದೆ. ಆ MLA ಸೂರ್ಯ ನಮ್ಮ ಎಲ್ಲ ಕೆಲಸಗಳಿಗೂ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ನನ್ನ ಬಲಗೈ ಬಂಟನಂತಿದ್ದ ಆ ಬಂಡೆ ರಾಮನ್ನ ಅವನ ಮಗ ಅರೆಸ್ಟ್ ಮಾಡಿದ್ದಾನೆ. ಹೀಗಾಗಿ ಯಾವುದೇ ಗೂಡ್ಸನ್ನು ನಾನು ಸರಿಯಾದ ಟೈಮ್ಗೆ ಡೆಲಿವರಿ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅದನ್ನು ಕ್ಲೋಸ್ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೀನಿ ಕಣೋ. ಏನ್ ಡ್ಯಾಡ್, ಇಷ್ಟು ಚಿಕ್ಕ ವಿಷಯಕ್ಕೆ ಹೆದರ್ತಾ ಇರೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಈ ಥರದ ಮ್ಯಾಟ್ರನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ನಿಮ್ಮ ಹತ್ರ ದೇವರಾಜ್ ಇದಾರಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನು ಇದನ್ನೆಲ್ಲ ನಿಲ್ಲಿಸಬೇಕು ಅಂತಿರೋದು ನನಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತಲ್ಲ. ನೀನು ನನ್ನ ಬಿಸ್ನೆಸ್ಸಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅದ್ಯಾವುದೋ ಸ್ಕೂಲಿಗೆ ಟ್ರಸ್ಟಿ ಆಗಿದೆಯಾ? ಅದ್ಯಾವುದೋ ಹುಡುಗಿ ಹಿಂದೆ ಸುತ್ತಾಡ್ತಿದ್ಯಾ? ಹೇಳು, ಯಾರಿಗೋಸ್ಕರ ಇದನ್ನೆಲ್ಲ ಮಾಡಬೇಕು ನಾನು? ನಾನು ಕೂಡ ನಿಮ್ಮ ಬಿಸ್ನೆಸ್ಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಿದ್ದೀನಿ ಡ್ಯಾಡ್. ಏನು ಹೆಲ್ಪ್ ಮಾಡ್ತಿದ್ಯಾ? ಅದ್ಯಾವುದೋ ಹುಡುಗಿ ಜೊತೆ ಯಾವಾಗಲೂ ಮೊಬೈಲಲ್ಲಿ ಮಾತಾಡ್ತಿರ್ತೀಯಂತೆ, ಸ್ಕೂಟ್ರಲ್ಲಿ ಅವಳ ಜೊತೆ ಸುತ್ತಾಡ್ತಿರ್ತೀಯಂತೆ. ಇದೇನಾ ನಿನಗೆ ಹೆಲ್ಪ್ ಮಾಡ್ತಿರೋದು? ನಾನು ಸುತ್ತಾಡ್ತಿರೋದು ಯಾವುದೋ ಹುಡುಗಿ ಜೊತೆ ಅಲ್ಲ ಡ್ಯಾಡ್, ನಿಮ್ಮ ಎನಿಮಿ ಸೂರ್ಯ ಅವ್ರ ಮಗಳ ಜೊತೆ.
ಅವಳ ಹೆಸರು ಸಾಕ್ಷಿ ಅಂತ. ರಿಯಲಿ? ಆ MLA ಸೂರ್ಯ ನಿಮ್ಮ ಬಿಸ್ನೆಸ್ಗೆ ತೊಂದರೆ ಮಾಡ್ತಿದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ಅವನ ಮಗಳು ಲವ್ ಮಾಡೋ ಥರ ಮಾಡಿ ಸೂರ್ಯನ ಕೆಡ್ಡಕ್ಕಿಡೋಗ್ತೀನಿ ನೋಡ್ತಾ ಇದ್ದೆ. ಆಮೇಲೆ ಅವನು ನಿಮ್ಮ ಬಿಸ್ನೆಸ್ಗೆ ಯಾವ ತೊಂದರೆನೂ ಮಾಡಲ್ಲ. ಮಗಳು ಚೆನ್ನಾಗಿರಲಿ ಅಂತ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ. ಎಸ್, ಶಬಾಷ್ ಮಗನೇ. ಲೇ ನಾನು ಇನ್ನೇನೋ ಅಂದ್ಕೊಂಡಿದ್ನಲ್ಲೋ, ನನ್ನನ್ನೇ ಮೀರಿಸ್ತೀಯಾ? ಆದಷ್ಟು ಬೇಗ ಆ ಸೂರ್ಯನ ಮಗಳನ್ನ ನಿನ್ನ ಮಾತು ಕೇಳೋ ಹಾಗೆ ಮಾಡ್ಕೊ. ಆಗ ಆ ಸೂರ್ಯ ಚೇತರಿಸ್ಕೊಳ್ಬಾರ್ದು ಅಂತ ಏಟ್ ಕೊಡ್ತೀನಿ. ಶ್ಯೂರ್ ಡ್ಯಾಡ್. ಸಿದ್ದಪ್ಪ, ಬಂಡೆರಾಮನ್ ಮೇಲೆ FIR ಹಾಕಿದ್ರಾ? ಮರ್ತ್ಬಿಟ್ರಾ? ಹೇಳೋಗಿದ್ನಲ್ಲ, ತಕ್ಷಣ ರೆಡಿ ಮಾಡಿ. ಸರ್, ಇನ್ನೆಲ್ಲ FIR ರೆಡಿ ಮಾಡೋದು ಸರ್. ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಬಂಡೇರಾಮನೇ ಇಲ್ಲ, ಇನ್ನು ಯಾರ ಮೇಲೆ FIR ಹಾಕಲಿ ಸರ್? ಎಲ್ಲೋದ ಬಂಡೆರಾಮ? ನಾನೇ ರಿಲೀಸ್ ಮಾಡಿ ಕಳಿಸ್ದೆ ಸರ್. ನೀವು ರಿಲೀಸ್ ಮಾಡ್ರ ಬಂಡೆರಾಮನ್ನ? ನೀವು ಹೋದ್ಮೇಲೆ ಕಮಿಷನರ್ ಸಾಹೇಬರು ಫೋನ್ ಮಾಡಿ ತಕ್ಷಣ ಬಂಡೇರಾಮನ್ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರು ಸರ್. ಛೇ, ಎಷ್ಟು ಕಷ್ಟಪಟ್ಟು ಹಿಡ್ದಿದ್ದೆ ಅವನನ್ನ. ಕಮಿಷನರ್ ಸಾಹೇಬ್ರು ಯಾಕೆ ರಿಲೀಸ್ ಮಾಡಕ್ಕೆ ಹೇಳಿದ್ರು? ನೀವು ಕಮಿಷನರ್ ಸಾಹೇಬರು ಫೋನ್ ಮಾಡಿ ಏನು ಪ್ರಯೋಜನ ಇಲ್ಲ ಸರ್. ಕಮಿಷನರ್ ಸಾಹೇಬ್ರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರು ಫೋನ್ ಮಾಡಿ ಬಂಡೇರಾಮನ್ ಈ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರಂತೆ ಸರ್. ಬಂಡೆರಾಮನ್ ಅಂತ ಕ್ರಿಮಿನಲ್ನ ರಿಲೀಸ್ ಮಾಡಕ್ಕೆ ಹೋಮ್ ಮಿನಿಸ್ಟರ್ ಹೇಳಿದ್ರಾ? ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ಯಾರು ಮಾತಾಡ್ತಿರೋದು? ಚಿದಂಬರಂ ಹೆಸರು ಜ್ಞಾಪಕ ಇರಬೇಕಲ್ಲ. ಬಂಡೆರಾಮನ್ನ ರಿಲೀಸ್ ಮಾಡಿ ಅಂತ ಹೋಮ್ ಮಿನಿಸ್ಟ್ರು ಕಮಿಷನರ್ಗೆ ಯಾಕೆ ಫೋನ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಂಡೆರಾಮನ್ ಅಂತ ಆರ್ಡಿನರಿ ಕ್ರಿಮಿನಲ್ನ ರಿಲೀಸ್ ಮಾಡಿಸೋದಿಕ್ಕೆ ಇಷ್ಟೊಂದು ಲಾಬಿ ಮಾಡಿದ್ ನೀವಾ? ಆಫ್ ಕೋರ್ಸ್, ಎಸ್, ನಾನೇ. ನಿನಗೆ ಅವನೊಬ್ಬ ಆರ್ಡಿನರಿ ಕ್ರಿಮಿನಲ್ ಇರಬಹುದು, ಆದರೆ ನನಗೆ ಬಂಡೆರಾಮ ಒಬ್ಬ ಟ್ರೈನ್ಡ್ ಪ್ರೊಫೆಷನಲ್. ಮಿಸ್ಟರ್ ಆರ್ಯ, ನೀನು ಸಬ್ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತಗೊಳ್ಳೋಕೆ ಮುಂಚೆನೆ ಎಲ್ಲಿಗೆ ಪೋಸ್ಟಿಂಗ್ ಬೇಕು ಅಂತ ಕೇಳಿದ್ದೆ, ನೆನಪಿದೆಯಾ? ಒಬ್ಬ ಪೊಲೀಸ್ ಆಫೀಸರ್ಗೆ ಬೇಕಾದ ಕಡೆ ಕೆಲಸ ಕೊಡಿಸೋ ಕೆಪಾಸಿಟಿ ಇರೋ ನನಗೆ ಬಂಡೆರಾಮನ್ನ ರಿಲೀಸ್ ಮಾಡಿಸೋದು ಒಂದು ಫೋನ್ ಕಾಲ್ ಮಾಡಿದಷ್ಟು ಈಸಿ ಅನ್ನೋದು ನಿನಗೆ ಅರ್ಥ ಆಗ್ಲಿಲ್ವಲ್ಲ? ಅದೇ ನನಗೆ ಬೇಜಾರು. ನೋಡಿ ಸಬ್ ಇನ್ಸ್ಪೆಕ್ಟರ್ ಆರ್ಯ, ನಿಮ್ಮ ತಂದೆ ನನ್ನ ಕೆಲಸಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವರೀಗಾಗಲೇ ಅರ್ಧ ಆಯುಸ್ ಕಳೆದು ಬಿಟ್ಟಿದ್ದಾರೆ. ನೀವಿನ್ನೂ ಚಿಕ್ಕವರು, ಇನ್ನೂ ಜೀವನದಲ್ಲಿ ಏನೇನೋ ನೋಡಬೇಕು. ನನ್ನಂಥ ಪವರ್ಫುಲ್ ಇಂಡಸ್ಟ್ರಿಯಲಿಸ್ಟ್ನ ಎದುರು ಹಾಕೊಳ್ಳೋದು ಅಷ್ಟೊಂದು ಬುದ್ಧಿವಂತಿಕೆ ಅಲ್ಲ ಆರ್ಯ. ಸ್ವಲ್ಪ ಕೋಆಪರೇಟ್ ಮಾಡಪ್ಪ. ಡಿಪಾರ್ಟ್ಮೆಂಟ್ ಸಂಬಳದಲ್ಲಿ ಏನೇನು ತಗೊಳಕ್ಕಾಗೋದಿಲ್ವೋ ಅದನ್ನೆಲ್ಲ ನಾನು ಅರೇಂಜ್ ಮಾಡ್ತೀನಿ. ಬಂಡೆರಾಮನ ರಿಲೀಸ್ ಮಾಡಿಸ್ಕೊಂಡು ಗೆದ್ಬಿಟ್ಟೆ ಅನ್ಕೊಳ್ಬೇಡಿ. ಮುಂದೆ ನಿಮ್ಗೆ ಕೋಳ ಹಾಕೊಂಡು ಹೇಳ್ಕೊಂಡೋಗೋ ಅವಕಾಶ ಸಿಕ್ಕೇ ಸಿಗುತ್ತೆ. ಲೋ ಮರಿ, ನೀನು ಈ ಸಿಟಿನಲ್ಲಿ ಚಿಕ್ಕ ಮೀನು, ನಾನು ದೊಡ್ಡ ಶಾರ್ಕ್ ಮೀನು. ನಿನ್ನಂತ ಚಿಕ್ಕ ಚಿಕ್ಕ ಮೀನುಗಳನ್ನ ನಾನು ದಿನ ಫಿನಿಶ್ ಮಾಡ್ತಾನೆ ಇರ್ತೀನಿ. ನನಗೆ ಕೋಳ ತೊಡ್ಸೋದು ಕನಸಿನಲ್ಲೂ ಸಾಧ್ಯ ಇಲ್ಲ. ನಿಮ್ಮ ಅಪ್ಪನಿಗೆ ಎಷ್ಟು ಹೇಳಿದೆ, ಆದ್ರೆ ಅವನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನು ಬುದ್ಧಿ ಕಲೀಲಿ ಅಂತ ಹೇಳ್ತಾ ಇದ್ದೀನಿ. ಪ್ರಾಣಕ್ಕಿಂತ ಪ್ರಾಮಾಣಿಕತೆನೇ ದೊಡ್ಡದು ಅಂತ ನೀನು ನಂಬ್ಕೊಂಡಿದ್ರೆ ನಾನೇನೋ ಮಾಡೋಕ್ಕಾಗಲ್ಲ. ಬಾಸ್ಟರ್ಡ್, ಒಬ್ಬ ಪೊಲೀಸ್ ಆಫೀಸರ್ಗೆ ಧಮಕಿ ಹಾಕ್ತಾನೆ.